ಹಲೋ, ನಮ್ಮು ಸಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಕುಕಿಂಗ್ ಚಾನಲ್ನಲ್ಲಿ ನಾನು ತೋರಿಸ್ತಾ ಇರುವಂಥ ರೆಸಿಪಿ ಬಂದು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರ್. ಯಾವುದೇ ರೀತಿ ಬೇಳೆ ಹಾಕ್ತೇನೆ ಸುಲಭವಾಗಿ ಮಾಡುವಂಥ ಬೆಂಡೆಕಾಯಿ ಹುಳಿ. ಇದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ, ಅಂದರೆ ನಾನು ಒನ್ ಟೈಮ್ ಮಾತ್ರ ಮಾಡೋದು ಬೆಂಡೆಕಾಯಿ ಹುಳಿನ. ಇದನ್ನು ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಒರೆಸಿ ಇಟ್ಕೋಬೇಕು. ನೀರಿನಂಶ ಎಲ್ಲ ನೀಟಾಗಿ ಒರೆಸಿದ್ಮೇಲೆ ಸಣ್ಣಕ್ಕೆ ಅಂದರೆ ಉದ್ದುದ್ದಾಗೆ ಕಟ್ ಮಾಡ್ಕೊಬೇಕು. ಇಲ್ಲಿ ಒಂದು ಬೆಂಡೆಕಾಯಿನಲ್ಲಿ 2 ಇಂದ 3 ಹೋಳುಗಳನ್ನ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಈ ಥರ ಹೋಳುಗಳು ಮಾಡಿದ್ರೆ ಸಾಂಬಾರಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಕಲ್ಕೋಗೋದಿಲ್ಲ. ಹುಳಿಗೆಲ್ಲ ಈ ಥರ ಮಾಡೋದು ಒಳ್ಳೆಯದು. ನಾನಿವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ. ಯಾವುದೇ ಬೆಂಡೆಕಾಯಿ ಹುಳಿ ಮಾಡಿದ್ರೆ ಅಥವಾ ಪಲ್ಯ ಮಾಡಿದ್ರು, ಬೆಂಡೆಕಾಯಿ ಐಟಮ್ ಅಂತ ಏನೇ ಮಾಡಿದ್ರೂ ನಾವಿಲ್ಲಿ ನೀಟಾಗಿ ಹುರ್ಕೊಬೇಕು. ಫಸ್ಟೇ ನಾವು ಎಣ್ಣೆಯಲ್ಲಿ ಹುರ್ಕೊಂಬಿಟ್ರೆ ಯಾವುದೇ ರೀತಿಯ ಲೋಳೆ ಬರೋದಿಲ್ಲ, ಅಂದರೆ ಯಾವ ಥರನೂ ಲೋಳೆ ಬಿಟ್ಕೊಳೋದಿಲ್ಲ ಬೆಂಡೆಕಾಯಿನಲ್ಲಿ. ಸೊ ನೀವು ಮುಂಚೆನೇ ಈ ಥರ ಹುರಿದು ಮಾಡ್ತೀರಲ್ವ, ಹಾಗೆ ನಾನು ಕೂಡ ಇಲ್ಲಿ ಬೆಂಡೆಕಾಯಿನ ಹುರಿದು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುರಿಯುವಾಗಲೇ ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೊಬೇಕು. ಲೋಳೆ ಬರೋದಿಲ್ಲ ಅನ್ನೋದೊಂದೇ ಕಾರಣ, ಜೊತೆಗೆ ಉಪ್ಪು ನೀಟಾಗಿ ಹಿಡಿಯುತ್ತೆ ಬೆಂಡೆಕಾಯಿನಲ್ಲಿ. ಯಾಕೆಂದರೆ ನಾವಿಲ್ಲಿ ಒಂದು ಮುಕ್ಕಾಲು ಭಾಗ ಅಂದರೆ 70-75% ನಾವು ಇಲ್ಲೇ ಬೇಯಿಸ್ಬಿಡ್ತೀವಿ ಎಣ್ಣೆನಲ್ಲೇ. ಅದರಿಂದ ಈಗ ನಾನು ರುಬ್ಕೊಳೋದಕ್ಕೆ ತೆಂಗಿನಕಾಯಿ, ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ಅದ್ರ ಜೊತೆಗೆ ಹುಳಿ ಪೌಡರು 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇಲ್ಲಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿರ್ತೀರ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹುಳಿ ಪುಡಿ ನಾವು ಹೀಗೆ ಸಪ್ರೇಟ್ ಮಾಡ್ತೀವಿ. ಅಂದರೆ ಅಚ್ಕಾರದ ಪುಡಿನೇ ಸಪ್ರೇಟ್ ಮಾಡ್ಕೊತೀನಿ, ಹುಳಿ ಪುಡಿನೇ ಸಪ್ರೇಟು, ಮತ್ತು ಮಸಾಲ ಅಂದರೆ ಮಟನ್ ಮಸಾಲನೇ ಸಪ್ರೇಟ್ ಮಾಡ್ಕೊತೀವಿ. ಆ ಪುಡಿನ ಇಲ್ಲಿ ಹಾಕಿ ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ನಾನು ರುಬ್ಕೋಬೇಕು. ಇದಕ್ಕೆ ನಾನು ರುಬ್ಬಾದ್ಮೇಲೆ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಆ ಫ್ಲೇವರ್ ನನಗೆ ಹಾಗೆ ಸಿಗುತ್ತೆ. ಲಾಸ್ಟಿಗೆ 1 ರೌಂಡ್ ಹಾಕ್ಸ್ಬಿಟ್ರೆ ಅನ್ನೋದಕ್ಕೋಸ್ಕರ ಈಗ 1 ರೌಂಡ್ ಹಾಕ್ಸ್ಬಿಟ್ಟು ನುಣ್ಣಗೆ ಆಗಿದೆ. ಇವಾಗ ನೋಡಿ ಬೆಂಡೆಕಾಯಿ ಬೇಂದಿದೆಯಲ್ಲ, ಅದಕ್ಕೇ ಡೈರೆಕ್ಟಾಗಿ ನಾವು ರುಬ್ಬಿರೋಂಥ ಖಾರ ಹಾಕಬೇಕು. ತುಂಬಾ ಗಟ್ಟಿಗೆ ಬೇಕಂದ್ರೂ ಮಾಡ್ಕೊಬೋದು ಚಪಾತಿಗೆ, ಇಲ್ಲ ಮುದ್ದೆ ಅನ್ನಕ್ಕೆ ಅಂದರೆ ಸ್ವಲ್ಪ ಮೀಡಿಯಮ್ ಥರ ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಅನ್ನಕ್ಕೆ ಮಾಡ್ತಿರೋದ್ರಿಂದ ಮೀಡಿಯಮಾಗೆ ಮಾಡ್ತಾಯಿದ್ದೀನಿ. ರುಬ್ಬಿರೋ ಅಂಥ ಖಾರ ಸ್ವಲ್ಪ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ. ನಾವು ಬೆಂಡೆಕಾಯಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಸೊ ನಾವು ಸಾಂಬಾರಿಗೆ ನಾವು ರುಬ್ಬಿರೋ ಅಂಥ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಮತ್ತೆ ಉಪ್ಪು ಹಾಕ್ಕೋಬೇಕು. ನೋಡಿ ಇವಾಗ ಈ ಅದ ಇದ್ದರೆ ಸಾಕು. ಇದನ್ನು ಹಾಗೆ ಕುದಿಯೋಕ್ಕೆ ಬಿಟ್ಬಿಟ್ಟು ನಾನು ಈಗ ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಕುದಿಯುವಾಗಲೇ. ಉಪ್ಪು ಹಾಕಿಬಿಟ್ರೆ ಸಾಂಬಾರು ನೀಟಾಗಿ ಕುತ್ಕೊಳುತ್ತೆ. ನಾನು ಆಲ್ರೆಡಿ ಬೆಂಡೆಕಾಯಿ ಉಪ್ಪು ಹಾಕಿರೋದ್ರಿಂದ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಮಾಡ್ಕೋಬೋದು. ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಲಾಸ್ಟು ಬೆಂಡೆಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ನಮಗೆ ಸಾಂಬಾರು ಒಂದು ಕುದಿ ಬಂದರೆ ಸಾಕು. ಆ ಹುಳಿ ಅಂಶ ಎಲ್ಲ ಹೀರ್ಕೊಳೋಷ್ಟು ಕುದಿಸ್ಬಿಟ್ರೆ. ಸಾಸಿವೆ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ, ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಎರಡನ್ನೂ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಹಾಕಿ ಅದು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಸಾಂಬಾರಿಗೆ ಹಾಕ್ಕೋಬೇಕು. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಹೊಸಬರಿಗೆ ಎಂಕರೇಜ್ ಮಾಡಿ. ನೋಡಿ ಈಗ ಆಲ್ರೆಡಿ ಸಾಂಬಾರು ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಇದಕ್ಕೆ ಸಾಸಿವೆ ಮತ್ತು ಈರುಳ್ಳಿದು ಒಗ್ಗರಣೆ ಕೊಡ್ತಾಯಿದ್ದೀನಿ.
ಇಲ್ಲಿ ಕರಿಬೇವು ನಾನು ಸಾಂಬಾರು ಕುದಿವಾಗಲೇ ಹಾಕಿದ್ದೀನಿ ಮೇಲೆ, ಆ ವಿಡಿಯೋ ನನಗೆ ಆಗಿಲ್ಲ, ಸೊ ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ. ಆ ಕುದೀತಾ ಇತ್ತಲ್ವ, ಈ ಒಗ್ಗರಣೆ ಹಾಕಿಂತ ಮುಂಚೆ ಕುದಿವಾಗಲೇ ನಾವು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ರೆ ಅದು ಆ ಫ್ಲೇವರ್ ಚೆನ್ನಾಗಿರುತ್ತೆ. ಆ ಸಾಂಬಾರು ಕುದೀತಿದ್ದಾಗಲೇ ಆ ಕರ್ಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಅದೊಂದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಬ್ರೌನ್ ಆಗಿದ ತಕ್ಷಣ ಇದಕ್ಕೆ ನಾವು ಒಗ್ಗರಣೆ ಕೊಟ್ಬಿಡೋಣ. ಯಾವುದೇ ಥರ ಬೇಳೆ ಯೂಸ್ ಮಾಡ್ದೇ ಬರೀ ಬೆಂಡೆಕಾಯಿ ಹಾಕ್ಬಿಟ್ಟು ಇಷ್ಟು ಸುಲಭವಾಗಿ ಬೆಂಡೆಕಾಯಿ ಹುಳಿ ಮಾಡ್ಬೋದು ಅಂತ ಗೊತ್ತಿತ್ತಾ ನಿಮಗೆ? ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಒಂದು ಸತಿ ಟ್ರೈ ಮಾಡಿ. ಈ ಥರನೂ ಮಾಡ್ಬೋದಾ ಅನಿಸುತ್ತೆ. ಬೆಂಡೆಕಾಯಿ ಹುಳಿಗೆ ಬೇಳೆ ಎಲ್ಲ ಹಾಕಿ ಮಾಡ್ತೀವಿ. ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಚಪಾತಿ ರೊಟ್ಟಿಗೂ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಅನ್ನ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ. ಎಷ್ಟು ಬೇಗ ಆಗೋಯ್ತು ಅಂದರೆ 10 ನಿಮಿಷ. ಬೆಂಡೆಕಾಯಿನ ಒಂದು 75% ಅಷ್ಟು ಹುರ್ಕೊಂಡ್ಬಿಟ್ಟಿರ್ತೀವಲ್ವ, ಈ ಸಾರಲ್ಲಿ ಕುದ್ಬಿಟ್ರೆ ಗೊತ್ತಾಗುತ್ತಲ್ಲ ಎಷ್ಟು ಬೇಗ ಆಗೋಯ್ತು ಅಂತ. ಇಲ್ಲಿ ಯಾವುದೇ ರೀತಿ ಲೋಳೆನೂ ಬರಲ್ಲ. ತುಂಬಾ ರುಚಿಯಾಗಿರೋಂಥ ಸಿಂಪಲ್ಲಾಗಿ ಮಾಡುವಂಥ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು. ಇವಾಗ ಸರ್ವ್ ಮಾಡೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಗಟ್ಟಿಯಾಗಿದೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿ ರೊಟ್ಟಿ ಏನಕ್ಕಾದರೂ ನಾವು ಯೂಸ್ ಮಾಡ್ಬೋದು. ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಬೆಂಡೆಕಾಯಿ ಹುಳಿ. ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬೆಂಡೆಕಾಯಿ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು. ನೀವು ಈ ರೆಸಿಪಿನ ಟ್ರೈ ಮಾಡಿ, ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟು ಮಾಡಿ ಹೇಳಿ. ಈ ಹದದಲ್ಲಿದ್ದರೆ ಸಾಕು ನಮಗೆ. ನೋಡಿ ಎಷ್ಟು ಹದವಾಗಿ ಬಂದಿದೆ ಅಲ್ಲ ಬೆಂಡೆಕಾಯಿ ಹುಳಿ. ರುಚಿಯಾಗಿರೋಂಥ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಸರ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.